ಯಾವ ಊರಿದು? ಇದು ಕೊತ್ಕೆರೆ, ಕುಣಿಗಲ್ ಕೊತ್ಕೆರೆ. ಕುಣಿಗಲ್ ಕೊತ್ಕೆರೆನಾ? ಯಾವ ಡಿಸ್ಟ್ರಿಕ್ಟ್ ಅದು? ತುಮಕೂರು ಡಿಸ್ಟ್ರಿಕ್ಟ್. ತುಮಕೂರು ಡಿಸ್ಟ್ರಿಕ್ಟ್ ಅಲ್ವಾ? ಎಲ್ಲಿವರೆಗೂ ನಮ್ಮ ಜಾಗ? ಇಲ್ಲಿಂದ ಕಾಂಪೌಂಡ್ ಇದೆಯಲ್ಲ, ಇದು ಮುಂದೆ ಇದು ಪಕ್ಕದ ನಮ್ದೇನೆ. ಇದೆಲ್ಲ ನಿಮ್ದೇನಾ? ಆ ಮರ ಇದೆಯಲ್ಲ, ಹಾ, ಆ ಮರದಿಂದ ಲೈಟ್ ಕಂಬವರೆಗೂ ಹಾ, ಹಿಂಗೆ ಈ ಕಡೆ ಹಿಂದಕ್ಕೆ ಬರುತ್ತೆ. ಹಾ, ಇದು ಮಾಮೂಲಿ ಹಿಂಗ್ ಸೈಟು. ಅಲ್ಲ, ಇದು ಇದೆಲ್ಲ ನಮ್ದೇನಾ? ಎಸ್. ನೋಡಿ, ಒಂದ್ ಕೆಲಸ ಮಾಡಿ. ಇದೇನಿದು? ಏನ್ ಹಾಕಿದ್ರೆ? ಅವಾಗ ದನ ಕಟ್ಟಕ್ಕೆ ಅದು ನಾವು ಒಪ್ಪದಾಗಿದ್ದು 15 ವರ್ಷ ಗುತ್ತಲ್ಲಿ. ಅದು ಅವಾಗ ಹಸುಗಳು ಕಟ್ಟಕ್ಕೆ ಅಂತ ಅಂದ್ಬಿಟ್ಟು ಮಳೆ ತೋರೋದು ಅಂದ್ಬಿಟ್ಟು ನಾವು ಇದನ್ನ ಮಾಡ್ಕೊಂಡ್ವಿ. ಎಲ್ಲ ತಲೆ ಮೇಲೆ ಉತ್ಕೊಂಡಂಗಾಗಿದೆ. ಏನು ಕೆಲಸ ಆಗ್ತಾ ಇಲ್ಲ. ಸಾಲ ಮಾಡ್ಕೊಂಡು ಏನ್ ಕೆಲಸ ಮಾಡಿದ್ರು, ಏನ್ ಮಾಡ್ಕೊಂಡ್ರು ಸಾಲ ಆಗ್ತೈತೆ ಹೊರತು ಏನ್ ಉಪಯೋಗ ಆಗ್ತಾ ಇಲ್ಲ. ಹೌದು ಅಲ್ವಾ? ನಿಜ ಅಲ್ಲಮ್ಮ? ಯಾಕಂದ್ರೆ ನಿಜ ಅಂದ್ರೆ ನಿಜ, ಸುಳ್ಳು ಅದ್ರಲ್ಲಿ ಏನಿಲ್ಲ. ಸರಿ ಅಲ್ವಾ? ಫಸ್ಟ್ ನೀವು ಮಾಡೋಂತ ಕೆಲಸ ಏನ್ ಗೊತ್ತಾ? ಇದನ್ನೆಲ್ಲ ತೆಗೆದು ಬಿಡಿ. ಇದನ್ನ ಫ್ರೀ ಮಾಡಿ ಫಸ್ಟ್. ಇದನ್ನ ನೀರ್ ಈ ಕಡೆ ಬಿಟ್ರೆ, ಈ ಕಡೆ ಈ ಕಲ್ಲು ಇವೆಲ್ಲ ಏನೇನಿದಾವೋ ಎಲ್ಲ ಈ ಕಡೆ ಹಾಕೊಳ್ಳಿ, ಆ ಕಡೆ ಹಾಕೊಳ್ಳಿ, ಎಲ್ಲ ಆ ಕಡೆ ಹಾಕೊಳ್ಳಿ. ತೊಂದ್ರೆ ಏನಿಲ್ಲ. ನೀವು ದನದಿನ ಮಾಡ್ಬೇಕಂದ್ರೆ ಮನೆ ಟಚ್ ಮಾಡ್ಬೇಡಿ. ಒಂದು 3 ಜಾಗ ಬಿಟ್ಟು ಏಕ್ ಹಾಕೊಳ್ಳಿ. ಹಿಂಗೆ ಹಾಕೊಳ್ಳಿ. ಆ ಟೈಪು ಉಲ್ಮೇದೆ ಪಕ್ಕದಲ್ಲಿ ಹಾಕೊಳ್ಳಿ. ಹಿಂಗೆ ಇದೆಲ್ಲ ಫುಲ್ ಈ ಮರಳು ಇದೆಲ್ಲ ಏನ್ ಮಾಡಿದ್ರೆ ಸಾಲ ಮಾಡಿಸಿದ್ರೆ ನೋಡಿದೆ. ಅರ್ಥ ಆಯ್ತಾ? ಒಂದೇ ಸಾರಿ ಸಿಕ್ಕಾಪಟ್ಟೆ ಖರ್ಚು ಮಾಡೋಂಥದ್ದೇ ಬರೋದು ನಿಮಗೆ. ಏನಮ್ಮ? ಭಾರಿ ಖರ್ಚು ಮಾಡೋಂಥದ್ದೇ ಬರೋದು ಮನೆಗೆ. ಅಂತ ಸಮಸ್ಯೆ ಆಗುತ್ತೆ ನೋಡ್ರಿ. ಅದಕ್ಕಾಗಿ 10 ರೂಪಾಯಿ ದುಡ್ಡು ಹುಡೋದು ಕಷ್ಟ ಆಗ್ಬಿಡುತ್ತೆ ನಿಮಗೆ. ಅದಕ್ಕಾಗಿ ಟೋಟಲ್ ಆಗಿ ಎಲ್ಲಾ ತೆಗೆದ್ಬಿಟ್ಟು ಇನ್ನೆಲ್ಲ ಮಣ್ಣು ಮಪ್ಪಳೆಲ್ಲ ತೆಗೆದು ನೀರು ಹಾಕಿದ್ರೆ ಈ ಕಡೆ ಹೋಗಿ ಮಾಡ್ಕೊಳ್ಳಿ. ಹಿಂಗ್ ಮುಂದಕ್ಕೆ ಹಂಗ್ ಮಾಡ್ಕೊಳ್ಳಿ. ಸರಿನಾ? ಏನೇನಿರಬಾರ್ದು ನಮ್ದು ಇದೆಲ್ಲ. ಮನೆ ಅರ್ಧದಿಂದ ಈ ಯಾತ್ರೆ ಕಟ್ಟಿದ್ರಲ್ಲ, ಹಾ, ಕಿಟಕಿಯಿಂದ ಆ ಕಡೆ ಏನಾದ್ರು ಮಾಡ್ಕೊಳ್ಳಿ. ನೀವು ಮನೆ ಟಚ್ ಮಾಡ್ದಂಗೆ ಎಲ್ಲ ಕ್ಲೀನ್ ಮಾಡಮ್ಮ. ನೀವ್ ಮಾಡು, ಆಮೇಲೆ ಹೇಳ. ನನ್ಗೆ ಮಾಡಿದ್ರೆ ಹೇಳಕ್ ಹೋಗ್ಬೇಡ. ಹೌದೇ ಇಲ್ಲ? ಬಯಸೋದು ಬೇಡ, ನಾವು ಕೆಟ್ಟದನ್ನ ಮಾತಾಡೋದು ಬೇಡ. ಹಾಗಾಗಿ ಇದನ್ನೆಲ್ಲ ಕ್ಲಿಯರ್ ಮಾಡಿ ಟೋಟಲ್ ಆಗಿ ಈ ಕಡೆ ನೀರು ಹಂಗ್ ಮಾಡಿ. ನಾನು ಹೇಳೋದು 6 ತಿಂಗಳಲ್ಲಿ ಹೇಳಿ ನಮಗೆ ಏನ್ ಅನಿಸ್ತಿದೆ ಅಂತಂದು ಅಲ್ವಾ? ನೀವ್ ಹೇಳ್ಬೇಕದನ್ನ, ನಾನು ಹೇಳ್ಬಾರ್ದು. ಅಮ್ಮಯ್ಯ ಇದನ್ನೆಲ್ಲ ತೆಗೆದು ಸುಮ್ಮನೆ ಅದನ್ನಿಡಮ್ಮ. ಅಲ್ಲಿ ಇದ್ ತೆಗೆದ್ಬಿಟ್ಟು ಇದ್ ಸುಮ್ಮನೆ ಅಲ್ಲಿ ತಮ್ಮ ಅಷ್ಟೇ ಇರ್ಲಿ. ಬಿಡಿ ಬಿಡಿ. ಯಾವಾಗಳಿಂದ ಇಟ್ರೆ ಅವುಗಳಿಂದ ದೊಡ್ಡ ಸಾಲ ಆಗತ್ತೆ ನೋಡಿ. ಫಸ್ಟ್ ತೆಗೆದ್ಬಿಟ್ಟು ಆ ಕಡೆ ಹಾಕೊಳ್ಬೇಕಿದೆ. ನೀವು ಮನೆ ಹಿಂದೆಗಡೆ ಎಷ್ಟು ಬೇಕಾದ್ರೂ ಮಾಡ್ಕೊಂಬ ನನ್ನ ಬೇಡ ತಾಯಿ. ಸರಿನಾ? ಇದೆಲ್ಲ ತೆಗೆದ್ಬಿಟ್ಟು ಫಸ್ಟ್ ಅಲ್ಲಿ ಮಾವಿನ ಗಿಡ ಇದಾವಲ್ಲ, ಸಾರಿ ಅದು ಯಾವ್ದು ಬೇರೆ ಗಿಡ ಇದೆಯಲ್ಲ, ತೆಂಗಿನ ಗಿಡ ಮನೆ ಟಚ್ ಆಗಬಾರ್ದು. ಕಟ್ ಮಾಡಿ ಮನೆ ಟಚ್ ಆಗಬಾರ್ದು. ಅದ್ಯಾವ್ದು ಹಲಸಿನ ಗಿಡ ಇದೆಯಲ್ಲ, ಅದೆಲ್ಲ ಇರ್ಲಿ. ಮನೆ ಟಚ್ ಆದಂಗೆ ಮಾಡಿ ಇದನ್ನ ಟೋಟಲ್ ಆಗಿ ಎಂಟರು ನೀರು ಈ ಕಡೆ ಹೋಗಿ ಮಾಡ್ಕೊಳ್ಳಿ. ಸರಿನಾ? ಫಸ್ಟ್ ತೆಗೀದನ ಆ ಕಡೆ ಮಣ್ಣು ನೋಡುದು ಈ ಕಡೆ ಮಾಡ್ಕೊಳ್ಳಿ. ಸರಿನಾ? ಜಾಸ್ತಿ ಹತ್ರ ಮಾಡ್ಬಿಡಿ. ಮತ್ತೆ ಹಾಕೊಂಡು ಇದ್ಯಾವುದು ಒಂದು ಕೆಂಪು ವಸ್ತ್ರ ಹಾಕೊಂಡು ಫೋಟೋ ಕಟ್ಕೊಂಡು ಈ ಕಡೆ ಪೂಜೆ ಮಾಡಿ. ಇದೆಲ್ಲ ಸಾಮಾನು ಇಟ್ಕೊಳ್ಳಿ, ಪೂಜೆ ಸಾಮಾನು ಇಟ್ಕೊಳ್ಳಿ. ತೊಂದ್ರೆ ಏನಿಲ್ಲ. ನಿಮ್ಗೆ ಒಂದು 50% ಗೊತ್ತಾಗತ್ತೆ. ನಿಮಗೆ ಗೊತ್ತಾಗತ್ತೆ. ಗೊತ್ತಾದ ನಂತರದಲ್ಲಿ ನಾನು ಹೇಳೋದು, ಈ ಮೆಟ್ಲನ್ನ ಇದ್ರ ಲೆವೆಲ್ಗೆ ತಗೋತಿರೋ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಈ ಲೆವೆಲ್ಗೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಇದು ಕಟ್ ಮಾಡೋ ಅವಶ್ಯಕತೆ ಇರಲ್ಲ. ಅವಾಗ ಇದನ್ನ ಇದ್ರ ಲೆವೆಲ್ಗೆ ಇದೈತಲ್ಲ, ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಹಿಂಗೆ ಇದು ಇದ್ರ ಲೆವೆಲ್ಗೆ ಸ್ಟ್ರೈಟ್ ಆಗಿ ಹೋಗಿ ಹಂಗೆ ಲ್ಯಾಂಡಿಂಗ್ ಮಾಡಂಗೆ. ಇದನ್ನ ಇಲ್ಲಿ ತರ್ತೀವಿ ಅಷ್ಟೇನೆ. ಎಮರ್ಜೆನ್ಸಿ ಅಲ್ಲ ಇದು. ಇದು ಸ್ವಲ್ಪ ಹೇಳಿಲ್ಲ ಗುಳ್ಳ ನೀವು ಅಂತ ಅನ್ಬಾರ್ದು. ಸರಿನಾ? ಇದು ಸ್ವಲ್ಪ ಮಾಡ್ಕೊ ಅಂತ್ರಿ. ನಾಳೆ ಇಮ್ಮಿಡಿಯೇಟ್ ಆಗಿ ಮಾಡೋದೇನು ನೀವು? ಇದನ್ನ ತೆಗೆದು ಅದನ್ನ ಯಾವತ್ತು ತೆಗಿತೀರ ಅವತ್ತ ಫ್ರೀ ಆಗ್ಬಿಡ್ತೀರಿ. ಇಲ್ಲ ಅಂದ್ರೆ ನಾನು ಗನ್ ಇಟ್ಕೊಂಡು ನಿಂತ್ಕೊಳಕಪ್ಪ, ನಿನ್ಗೆ ಯಾವಾಗ ಶೂಟ್ ಮಾಡ್ತೀನೋ ಗೊತ್ತಿಲ್ಲ ನಾನು. ಹಾಗಿರುತ್ತೆ ಜೀವನ ನಮ್ದು. ಸರಿನಾ? ಇರ್ಲಮ್ಮಯ್ಯ, ಏನ್ ತೊಂದ್ರೆ ಏನಿಲ್ಲ. ಅದಿರ್ಲಿ. ಅದು ನಾವು ಇದ್ರ ಪಕ್ಕ ನೋಡಿ, ಇಲ್ಲಿಂದನೇ ಇರ್ಲಿ. ಬೇಕಾದ್ರೆ ಇದು ಇಲ್ಲಿವರೆಗೂ ಬಂದ್ರೆ ನಾವೇನ್ ಮಾಡ್ತೀನಿ, ಆವಾಗ ಏನ್ ಮಾಡ್ತೀರಿ ಅಂದ್ರೆ ಇದನ್ನ 4 ಮೂಲೆ ಸ್ಕ್ವೇರ್ ಮಾಡಿ, ಇದನ್ನ 4 ಮೂಲೆ ಮಾಡಿ, ಇದನ್ನ ಬಾಕ್ಸ್ ಮಾಡಿ, ಇದನ್ನ ಒಂದು ಅರ್ಧ ಆದ್ರೂ ಮಾಡಿ, ಇಲ್ಲಿವರೆಗಾದ್ರೂ ಮಾಡಿ.
ಇಲ್ಲ ಅಲ್ಲೇವರೆಗೆ ಟೈಲ್ಸ್ ಮಾಡ್ಬಿಟ್ರೆ ಇದು ಟೈಲ್ಸ್ ಆಗಿ ಚೆನ್ನಾಗಿರುತ್ತೆ. 4 ಮೂಲೆ ಇರಬೇಕು ಬಾಕ್ಸ್, ಸರಿನಾ? ಹಾ, ಕೆಲವೆಲ್ಲ ಆಗ್ತವೆ, ತೊಂದರೆ ಏನಿಲ್ಲ ಬಿಡು. ಅವತ್ತು ಊಟ ಮಾಡ್ತೀನಿ ನಮ್ದು ಏನಮ್ಮ, ಇಲ್ಲಾಂದ್ರೆ ತೊಂದರೆ ಮಾಡ್ಕೊಳ್ತೀರಿ, ನೆನಪಿಟ್ಕೊಳ್ಳಿ. ಬನ್ನಿವ್ರೆ ಇಲ್ಲಿಂದ ಏನಮ್ಮ ನೋಡಿ ಮಾಡ್ಕೋಬೇಕು ಅಂದ್ರೆ ಅಲ್ಲಿ ಸೀಟ್ ಇದೆಯಲ್ಲ ಹಾ. ಅದು ನಮ್ದೇನೆ. ಹ್ಮ್. ಅದು ನಾವು ಸ್ವಲ್ಪ ಚೆಕ್ ಮಾಡ್ಕೊಡ್ತೀವಿ. ಅದರಲ್ಲಿ ಅದು ಯಾರ ಭಾಗ ಅದು? ಅದು ನನ್ನ ತಮ್ಮನ ಹೆಸರಿಗೆ ಹ್ಮ್. ಮಾಡ್ಕೊಂಡು ಮಾಡ್ಕೊಂತೀರಲ್ಲ, ಫುಲ್ ಕಿತ್ತಾಕ್ಬಿಟ್ಟು ಇದನ್ನ ಈ ಮಣ್ಣು ಗಣಿ ಏನಿರಬಾರ್ದು, ಟೋಟಲ್ ಫುಲ್ ಕ್ಲಿಯರ್ ಆಗಿರ್ಬೇಕು. ಅರ್ಥ ಆಯ್ತಾ? ಈ ಕಡೆ ಇರ್ಬಿಟ್ರೆ ಈ ಕಡೆ ರೋಡ್ನಾಗ ಹೋಗಿರ್ಬೇಕು, ಈ ಕಡೆ ಬಿಟ್ರೆ ಈ ಕಡೆ ಹೋಗಿರ್ಬೇಕು. ಆವಾಗ ಊಟ ಮಾಡ್ತೀರಿ. ಇಲ್ಲ ಅಂತಂದ್ರೆ ಬಾರಿ ದೊಡ್ಡ ಹಿಂಸೆಯನ್ನು ಅನುಭವಿಸ್ಬೇಕಾಗತ್ತೆ. ಟೈಮ್ ಹತ್ರಕ್ಕೆ ಬಂದಿದೆ, ಟೈಮ್ ಇದು ವೇಸ್ಟ್ ಮಾಡ್ಬೇಡಿ ಟೈಮ್, ಸರಿನಾ? ನೀವು ಕಟ್ಟಿಸಿದ್ರ? ಏನೋ ತೊಂದರೆ ಇಲ್ಲ ಬಿಡಿ, ಅದ್ರ ಬಗ್ಗೆ. ಇದು ಅದು ಇನ್ನೊಂದು ಶೀಟ್ ಹಾಕಿದ್ರಲ್ಲ, ಶೀಟ್ ಎಲ್ಲ ಟಚ್ ಆಗಬಾರ್ದು ಮರಕ್ಕೆ. ಇದು ಈ ಕಡೆ ಇರೋ ಮರಗಳು ಏನು ತೊಂದರೆ ಅಲ್ವಾ? ಏನು ಕಟ್ ಮಾಡಿದ್ರೆ ತುಂಬಾ ಸೂಕ್ತ. ಎಷ್ಟು ಅಡಿ ಬರುತ್ತೋ ಅಲ್ಲೂ ಅಷ್ಟು ಅಡಿ ಇರಬೇಕು. ಹಾ, ಈ ಮನೆಯಿಂದ ಇಲ್ಲಿ ಬೇಡ ಬಿಡಿ ಮಾಮ, ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡ್ಲಿ ಅಲ್ವಾ? ತಪ್ಪೇನಿದೆ?